ಕೇಶವ್ ಸರ್, ಸಮೀಕ್ಷೆಗಳೇನ್ ಮ್ಯಾಥಮೆಟಿಕ್ಸಾ? ಇಲ್ಲ, ಎಲ್ಲ ಮ್ಯಾಥಮೆಟಿಕ್ಸ್ ಅಲ್ಲ ಅನ್ನೋದಕ್ಕೆ ಹೇಳ್ತೀವಿ. ಈಗ ನೋಡಿ, ಸರ್ವೆ ಮಾಡುವಾಗ ನಾನು ಸ್ಯಾಂಪಲ್ ಹೆಂಗ್ ತಗೋತೀನಿ ಅನ್ನೋದ್ರ ಮೇಲೆ ಸ್ಯಾಂಪಲ್ ಸರಿ ಆಯ್ತು. ಇವಾಗ ಪ್ರಶ್ನೆಗಳಿಗೆ ಚೂರು ಫಾಲಸಿ ಮಾಡಿದ್ರೆ ಅಲ್ಲ, ನಾನು ಹೇಳೋದು ಇದಕ್ಕೆ ದೈನಿಕ ಜಾಗರಣ ಆಗ್ಲಿ ಮತ್ತೊಂದಾಗ್ಲಿ. ತಮ್ಮ ಪ್ರಶ್ನೆ ಏನಿತ್ತು ಅಂದ್ರೆ, ಮೋದಿ ನಡೆಯನ್ನ ಸಮರ್ಥಿಸ್ತೀರಾ ಅಥವಾ ಇದು ಏನೋ ತೊಂದರೆ ಆದ್ರೂ ಪರವಾಗಿಲ್ಲ ನೀವು ಇದನ್ನ ಒಪ್ಕೊಳ್ತೀರಾ ಅಂದಿದ್ದಕ್ಕೆ 86-84% ಅಷ್ಟು ಜನ ಹೂ ಅಂದ್ಬಿಟ್ಟು, ಇದರಿಂದ ನಮ್ಗೆ ಏನಾದ್ರೂ ಲಾಭ ಆಗುತ್ತಾ ಅಂತ ಹೇಳ್ದವರಲ್ಲಿ ಇಲ್ಲ ಅಂತ 25% ಅಂದ್ರೆ ಇದು ಪ್ರತಿಯೊಂದು ಪ್ರಶ್ನೆಗೂ ಜನರ ಅಭಿಪ್ರಾಯಗಳು ಬೇರೆ ಆಗ್ತಾ ಇರುತ್ತೆ. ಮ್ಯಾಥಮೆಟಿಕ್ಸ್ ಅಲ್ಲ, ಅಲ್ಲಿ ಸರಿಯಾಗಿ ತಪ್ಪು. ಒಂದೇ ನಿಮಿಷ, ಯಾಕೆ ಮ್ಯಾಥಮೆಟಿಕ್ಸ್ ಅಲ್ಲ ಅಂತ ನೀವು ಹೇಳ್ಬಾರ್ದು ಅಂತ ನಾನು ಹೇಳ್ತೀನಿ ಅಂದ್ರೆ, 100ಕ್ಕೆ 86% ಅಂದ್ರೆ 14 ಜನ ಮಾತ್ರ ಇಲ್ಲ ಅಂತ ಒಪ್ಕೊಳ್ತಾ ಇರೋದು. 86% ಒಪ್ಕೋತಿದೀವಿ ಅಂದ್ಮೇಲೆ ಅದ್ರ ಪರಿಣಾಮ ಇದೆ ಅಂತಾನು ಭಾವಿಸ್ತಾರ. ಅದ್ರ ಮುಂದಾಗುವಂತ ಪರಿಣಾಮಗಳು ಏನು ಅನ್ನೋದ್ರ ಅರಿವು ಅವ್ರಿಗೆ ಇರ್ಬೇಕಲ್ಲ. ಆ ಕ್ಷಣಕ್ಕೆ ಕೇಳಿದ ಪ್ರಶ್ನೆಗೆ ಅಲ್ಲ ಇಲ್ಲ ಅಂತಂದ್ರೆ ಹೇಳ್ಬಾರ್ದಿತ್ತು, ಗೊತ್ತಿಲ್ಲ. ಬೇರೆ ಇದೆ, ಕಪ್ಪು ಹಣ ನಿಯಂತ್ರಣಕ್ಕೆ ಬರುತ್ತಾ ಇಲ್ಲ ಕಪ್ಪು ಹಣ ನಿಯಂತ್ರಣಕ್ಕೆ ಬರುತ್ತಾ ಇಲ್ವಾ ಅನ್ನೋದು ಬೇರೆ. ಇದರಿಂದ ಮುಂದಿನ ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ನನಗೆ ಲಾಭ ಆಗುತ್ತಾ ಇಲ್ವಾ, ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ವಾಲೋಚನೆ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ. ಆ ತತ್ಕ್ಷಣಕ್ಕೆ ಅದರ ಅರಿವು ನನ್ನ ಪ್ರಕಾರ ಇದು ಮ್ಯಾಥಮೆಟಿಕ್ಸ್ ಅಲ್ಲ ಮೇಡಮ್. ಮ್ಯಾಥಮೆಟಿಕ್ಸ್ ಹೌದು, ಮ್ಯಾಥಮೆಟಿಕ್ಸ್ ಅಭಿಪ್ರಾಯ ಆ ಪರ್ಟಿಕ್ಯುಲರ್ ಕ್ವಶನ್ ಗೆ ಸಂಬಂಧಪಟ್ಟ ಹಾಗೆ ಒಂದಕ್ಕೊಂದು ರಿಲೇಟೆಡ್ ಅಂತ ತಮ್ಗೆ ಅನ್ಸುತ್ತಾ ಅಂತ. ಮುಂಬರುವ ಚುನಾವಣೆಯಲ್ಲಿ ಪ್ರಭಾವ ಬೀರುತ್ತಾ ಅಂತ ಕೇಳಿದ್ರೆ ಜನ ಏನ್ ಹೇಳ್ತಾರೆ ಹೇಳಿ? 66% ಬೀಳುತ್ತೆ ಅಂತಾರೆ, 84% ಅಲ್ಲಿ ಮೋದಿ ಅಲ್ಲೇ ಹೇಳ್ತಿರೋದು ಒಂದಕ್ಕೊಂದು ಡಿಫರೆನ್ಸ್ ಇದೆ. ಅಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ. ಒಂದು ಕುರಿ ಇದನ್ನ ಹೇಳ್ಬಿಟ್ಟು ಯಾಕಂದ್ರೆ ಇನ್ನೊಂದು ಸಮೀಕ್ಷೆ ಇಲ್ಲಿ ಏನ್ ಗೊತ್ತಾ, ಈ ಕ್ರಮವನ್ನ ಜನ ಸ್ವಾಗತಿಸುವಂತ ಸಂದರ್ಭದಲ್ಲಿ ಏನಾಗ್ತದೆ, ಸಾಮಾನ್ಯವಾಗಿ ಈ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ, ಕಷ್ಟದಲ್ಲಿರೋರ ಸಂಖ್ಯೆ ಜಾಸ್ತಿ. ಇದು ದೊಡ್ಡವ್ರ ಮೇಲೆ, ತಪ್ಪು ಮಾಡಿದವ್ರ ಮೇಲೆ ತೆಗೆದುಕೊಂಡಿರುವಂಥ ಕ್ರಮ ಅಂತೇಳಿ ಅವರು ಭಾವಿಸಿದ ನಂತರ ಅದರ ಫಲಾನುಭವಿಗಳು ಮುಂದಿನ ದಿವಸದಲ್ಲಿ ನಾವು ಆಗ್ತೀವಿ ಅಂತ ನಿರೀಕ್ಷೆ ಮಾಡ್ಕೊಂಡು ಇದೆಲ್ಲದಕ್ಕೂ ಬೆಂಬಲ ಕೊಡ್ತಾರೆ. ಅವರು ಫಲಾನುಭವಿಗಳು ಆಗ್ತಾರೋ ಇಲ್ಲ ಅನ್ನೋದು ಮುಂದೆ ಬರುವಂಥ ದಿನಗಳಲ್ಲಿ ಗೊತ್ತಾಗಬೇಕು. ಈಗ ಮೋದಿ ಅವರು 15 ಲಕ್ಷ ರೂಪಾಯಿ ತಂದು ಎಲ್ಲರ ಅಕೌಂಟಿಗೆ ಹಾಕ್ತೀನಿ ಅಂತೇಳಿ ಹೇಳಿದ್ರಲ್ಲ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ, ಅದರಿಂದ ನಮಗೆಲ್ಲ ಅನುಕೂಲ ಆಗ್ತದೆ ಅಂತ ಭಾವಿಸಿದಂಥವ್ರು ಸಾಕಷ್ಟು ಜನ ಅವರು ಬೆಂಬಲ ಕೊಟ್ಟಿದ್ದಾರೆ. ಅದಾದ ನಂತರ ಅವ್ರ ಬಗ್ಗೆ ಒಂದು ಸ್ವಲ್ಪ ನಿರಾಶೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎರಡನೇದು ಮತ್ತೊಂದು ಅಸ್ತ್ರವನ್ನು ಬಿಟ್ಟಿದ್ದಾರೆ. ಹಾಗಾಗಿ ಇದು ಆರಂಭ ಅಂತ್ಯವಲ್ಲ, ಆರಂಭ ಅನ್ನೋ ಮಾತನ್ನು ನೀವು ಮಧ್ಯದಲ್ಲೆಲ್ಲೋ ಪ್ರಸ್ತಾಪ ಮಾಡಿದಿರಿ ನೀವು. ಹೌದು, ಇದು ಅಂತ್ಯ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಬರೇ ನೋಟು ರದ್ದು ಮಾಡಿದ ತಕ್ಷಣ ಇದು ಯಾವುದೂ ಆಗೋದಿಲ್ಲ. ಇದರಿಂದಾಗಿ ನೋಟು ರದ್ದು ಮಾಡಿಸ್ಕೊಂಡವ್ರು ಯಾರಿದ್ದಾರೆ, ಕ್ಯಾಶ್ ಇಟ್ಕೊಂಡವ್ರು, ಅವ್ರು ಯಾರು ದಡ್ರೇನಿರೋದಿಲ್ಲ. ಅವ್ರು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿರೋದಂತೆ ಬುದ್ಧಿವಂತ ಇರ್ತಾರೆ. ಅರ್ಥಹೀನ ಪದ ಪ್ರಯೋಗ ಮಾಡ್ತಿರೋರು ಯಾರು? 17% ಜನ ರಾಹುಲ್ ಗಾಂಧಿ ಅಲ್ಲ. ಅದಲ್ಲ ನೋಡಿ ಅಮ್ಮ, ಯಾರು ಜಾಸ್ತಿ ಅದನ್ನ ಮಾತಾಡ್ತಾ ಇರ್ತಾರೆ, ಟಿವಿನಲ್ಲಿ ಕಾಣಿಸ್ಕೊಂತಾರೆ, ಅದ್ರ ಮೇಲೆ ಹೇಳ್ತಾ ಇರ್ತಾರೆ. ಮೋದಿ ವಿರುದ್ಧ ಮಾತಾಡೋದೆಲ್ಲ ಅರ್ಥಹೀನ ಪದ ಪ್ರಯೋಗ ಅಂತ ಜನರಿಗೆ ಯಾಕೆ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಪರ್ಸೆಪ್ಷನ್. ಆ ಸಂದರ್ಭ 33 ಜನ ಕೇಜ್ರಿವಾಲ್ ಬಗ್ಗೆ ಹೇಳಿದ್ದಾರೆ, 17% ಏನೋ ಇವ್ರ ಬಗ್ಗೆ ಹೇಳಿದ್ದಾರೆ, ರಾಹುಲ್ ಗಾಂಧಿ ಇನ್ನೆಷ್ಟೋ ಮಾಹಿತಿ ಬಗ್ಗೆ ಹೇಳಿದ್ದಾರೆ. ಅದೇನು ಅರ್ಥಹೀನ ಅಂತ ಈಗ ಕ್ವಶನ್ ಅಲ್ಲೇ ಉತ್ತರನು ಇದ್ದು ಬಿಟ್ರೆ ಅರ್ಥಹೀನ ಅಂತ ಪದ ಬಳಸೋದು ಅಂತ ಹೇಳಿ ಅಂದ್ರೆ ಯಾವ ಪದ ಅರ್ಥಹೀನ? ಈಗ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳೋದು ಅರ್ಥಹೀನನಾ? ಅಲ್ಲ. ಕೇಜ್ರಿವಾಲ್ ಅವರು ಈ ದೇಶದಲ್ಲಿ ಅವರು ಏನು ಬಂದಿರೋದೇ ಭ್ರಷ್ಟಾಚಾರ ಇದು ಮಾಡಕ್ಕೆ ತಡೆಗಟ್ಟದಂತಲ್ಲಿ ಬಂದು ಅಣ್ಣಾ ಹಜಾರೆ ಅವರ ಮೂಲಕ ದೇಶದಲ್ಲಿ ಒಂದು ಹೊಸ ಪಕ್ಷ ಹುಟ್ಟಾಕಿದ್ರು. ಅಣ್ಣಾ ಹಜಾರೆ ಏನ್ ಹೇಳಿದ್ರು, ಇದು ತಂದಿರುವಂತದ್ದು ಬಹಳ ಉತ್ತಮ. ನಿಮ್ ಪ್ರಕಾರ ಕೇಜ್ರಿವಾಲ್ ಭ್ರಷ್ಟನಾ? ಅಲ್ಲ, ಕೇಜ್ರಿವಾಲ್ ಭ್ರಷ್ಟಾಚಾರ ಅವ್ರು ಬಂದಿರೋದೇ ಅದ್ರಲ್ಲಲ್ವಾ? ಅವ್ರು ಯಾಕೆ ಅದನ್ನ ಇದು ಮಾಡ್ತಾ ಇದ್ದಾರೆ, ಅಬ್ಜೆಕ್ಷನ್ ಯಾಕೆ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಅವರು? ನಾನು ಹೇಳೋದು ಕೇಜ್ರಿವಾಲ್ ಭ್ರಷ್ಟ ಅಂತ ಹೇಳ್ತಿಲ್ಲ. ಕೇಜ್ರಿವಾಲ್ ಅವರು ಇಂಥ ಭ್ರಷ್ಟಾಚಾರ ವಿರೋಧವಾಗಿ ಬಂದಂತವ್ರು, ಹೋರಾಟ ಮಾಡೇ ಬಂದಂತವ್ರು, ಇವತ್ತು ಯಾಕೆ ಇಂಥ ಅದಕ್ಕೆಲ್ಲ ಬೇಡ ಅಂತಾರೆ ಅವರು? ಇಲ್ಲ ಕೇಳಿ ಗೋಪಾಲಕೃಷ್ಣ, ಯಾವುದಾದ್ರೂ ಒಂದು ಸರ್ಕಾರದ ನಿರ್ಧಾರವನ್ನ ಅದು ಸಮರ್ಪಕ ಅಲ್ಲ, ಅದು ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳೋದನ್ನೇ ಅದನ್ನು ವ್ಯಕ್ತಿಗತವಾಗಿ ತೆಗೆದುಕೊಂಡು ಅವರ ಮೂಲವನ್ನೇ ಪ್ರಶ್ನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಸರಿಯಾಗಿರ್ತಕ್ಕಂಥದ್ದಲ್ಲ. ಅವ್ರ ಸರ್ಕಾರದಲ್ಲಿ ದಿನ ಒಬ್ಬೊಬ್ಬ ಮಂತ್ರಿ ಹೋಗ್ತಾ ಇದ್ದಾನೆ, ದಿನ ಒಬ್ಬ ಶಾಸಕ ಹೋಗ್ತಾ ಇದ್ದಾನೆ, ದಿನ ಒಬ್ಬ ರಾಜೀನಾಮೆ ಕೊಡ್ತಾ ಇದ್ದಾನೆ ದೆಹಲಿಯಲ್ಲಿ. ಕೇಳಿ, ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ನಿಮ್ಮ ಪಕ್ಷ ನನ್ನ ಪಕ್ಷವೂ ಸೇರಿದ ಹಾಗೆ ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಎಲ್ಲಾ ರಾಜಕಾರಣಿಗಳಲ್ಲೂ 100ಕ್ಕೆ 90 ಭಾಗ ಜನ ಭ್ರಷ್ಟರೇ. ಅದ್ರಾಗೇನು ಸುಮ್ಮನೆ ಅದ್ರ ಬಗ್ಗೆ ವಾದ ಬೇಡ. 100ಕ್ಕೆ 90 ಭಾಗ ಜನ ಭ್ರಷ್ಟರೇ. ನಮ್ಮಲ್ಲಿ ಪಕ್ಷ ರಾಜಕಾರಣ, ಪಕ್ಷಪಾತ ರಾಜಕಾರಣ ಮಟ್ಟಿಗೆ ಬಂದಿರೋದ್ರಿಂದ ಈ ತರದ ಪ್ರತಿಕ್ರಿಯೆಗಳು ಬರ್ತಾ ಇರುತ್ತೆ. ಆದ್ರೆ ಮುಖ್ಯವಾಗಿ ಹಿಂದೆ ಮುರಾರ್ಜಿ ದೇಸಾಯಿ ಅವರು ಕೂಡ ಈ ತರ ನಾಣ್ಯಗಳನ್ನ ರದ್ದು ಮಾಡಿದ್ರು, ನೋಟ್ಗಳನ್ನ ರದ್ದು ಮಾಡಿದ್ರು ನಿಜ. ಆದ್ರೆ ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ, ನಮ್ಮ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಮೇಲೆ ಒಳ್ಳೆ ಕಮ್ಯುನಿಸ್ಟ್ ಸರ್ಕಾರ ತರ ನಿಯಂತ್ರಣವನ್ನ ಹೇರಿದ್ದಾರೆ.
ಬ್ಯಾಂಕ್ನಿಂದ ಮೊದಲ ಹಂತದಲ್ಲಿ ಬರೀ 20,000 ಡ್ರಾ ಮಾಡ್ಬೋದಾಗಿತ್ತು ವಾರಕ್ಕೆ, ಈಗ ವಾರಕ್ಕೆ ಬರೀ 24,000 ಮಾತ್ರ ಡ್ರಾ ಮಾಡ್ಬೋದು. ಅದ್ರ ಜೊತೆಗೆ ನೀವೇನಾದ್ರು ಸ್ವಂತಕ್ಕೆ ಕ್ರೆಡಿಟ್ ಕಾರ್ಡ್ ಬೆಳೆಸಿದ್ರೆ ಅಷ್ಟು ವಜಾ ಮಾಡಿಬಿಟ್ಟು ಆ ಲಿಮಿಟ್ ಕಡಿಮೆ ಮಾಡ್ತಾ ಬರುತ್ತೆ. ನಮ್ಮ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಇದೆ ಸರ್ಕಾರ. ಇದು ಬಹಳ ಹೊಸ ಅನುಭವ ಎಲ್ರಿಗೂ, ಶ್ರೀಮಂತರಿಗೂ ಬಡವರಿಗೂ ಎಲ್ರಿಗೂ ಹೊಸ ಅನುಭವ ಇದು. ATM ಕಾರ್ಡ್ ಮೊದಲೇ ಹಂತದಲ್ಲಿ 4,000 ಡ್ರಾ ಮಾಡ್ಬೋದು, ಈಗ 2,000 ಮಾತ್ರ ಡ್ರಾ ಮಾಡ್ಬೋದು. ಅಂದ್ರೆ ದುಡ್ಡಿನ ಬಗ್ಗೆ ನಮ್ಮ ದೃಷ್ಟಿಕೋನ ಕೂಡ ಬದಲಾಯಿಸುವ ರೀತಿಯಲ್ಲಿ ಒಂಥರ ಒಂದು ಚಮತ್ಕಾರಿಕವಾದ ಬದಲಾವಣೆ ಬಂದಿದೆ. ಅದು ಸರಿಯಾದ ನಡೆನಾ ಅಥವಾ ಕನ್ಫ್ಯೂಷನ್? 10 ಲಕ್ಷ ರೂಪಾಯಿ ನನ್ನ ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ಇದ್ರು ಕೂಡ ನಾನು 20,000ಕ್ಕಿಂತ ಹೆಚ್ಚು ಡ್ರಾ ಮಾಡಲ್ಲ ಒಂದು ವಾರಕ್ಕೆ, ಯಾಕಂದ್ರೆ ಸರ್ಕಾರ ನೋಡ್ತಾ ಇದೆ. ಆಮೇಲೆ ನಾನು ಅಕಸ್ಮಾತ್ 2.5 ಲಕ್ಷಕ್ಕಿಂತ ಹೆಚ್ಚು ಜಮಾ ಮಾಡಿದ್ರೆ ತಕ್ಷಣವೇ ನನಗೆ ಪ್ರಶ್ನೋತ್ತರಕ್ಕೆ ಎದುರಿಸಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ನಿಂದ. ಆ ಥರ ಒಂದು ರಾಜಕಾರಣ ಮತ್ತು ರಾಜಕಾರಣಿಗಳು ಕೂಡ ಇಂಥ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಬಲ್ರು ಒಂದು ರೀತಿ ಒಂದು ವಿಶ್ವಾಸ, ಗೌರವ ಇಲ್ಲ, ಒಂದು ಗೌರವ ಮೂಡಿದೆ. ರಾಜಕಾರಣಿಗಳು ಕೂಡ ರಾಜಕಾರಣಿಗಳೇ ತೆಗೆದುಕೊಳ್ಳೋದಮ್ಮ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ನಮ್ದು. ಶಂಕರ್ ಹಾಗಲ್ಲ, ಇದುವರೆಗೂ ಅಲ್ಲ, ಒಂದು ಓಲೈಕೆ ರಾಜಕಾರಣ ಅತಿಯಾಗಿ ನಾವು ನೋಡ್ತಾ ಬರ್ತಾ ಇದ್ವಿ. ಅದಕ್ಕೆ ವ್ಯತಿರಿಕ್ತವಾಗಿ ಪರೀಕ್ಷೆ ಸಾಕ್ಷಾತ್ ಸಮೀಕ್ಷೆ ಸಿ ವೋಟರ್ಸ್ ಕೂಡ ಈ ನೋಟ್ ಬ್ಯಾನ್ ವಿಚಾರದಲ್ಲಿ ಮತ್ತು ಏನು 500,000 ನೋಟ್ಗಳನ್ನ ಬ್ಯಾನ್ ಮಾಡಿ ಒಂದು ವಿಶೇಷವಾದಂತಹ ಹೈ ರಿಸ್ಕ್ ಅನ್ನ ಮೋದಿ ತೆಗೆದುಕೊಂಡ್ರು. ತದನಂತರ ಮಾಡಿದಂತಹ ಸರ್ವೆಯಲ್ಲಿ ನೋಟು ರದ್ದು ಬಗ್ಗೆ ನಿಮ್ಮ ಒಟ್ಟಾರೆ ಅಭಿಪ್ರಾಯ ಏನು? ತುಂಬಾ ಒಳ್ಳೆ ನಡೆ ಅಂತ 66% ಜನ, ತುಂಬಾ ಒಳ್ಳೆ ನಡೆ ಮತ್ತು ಚೆನ್ನಾಗಿ ಜಾರಿಗೆ ಬಂದಿದೆ, ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ತುಂಬಾ ಒಳ್ಳೆ ನಡೆ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ, ಆದರೆ ಜಾರಿಗೆ ಬಂದಂತಹ ರೀತಿಯ ಬಗ್ಗೆ ಬಹಳಷ್ಟು ಆಕ್ಷೇಪಗಳಿದ್ವು. ಆದ್ರೆ ಈಗ ತೋರಿಸ್ತಾ ಇರುವಂತಹ ಒಂದು ಅಭಿಪ್ರಾಯದ ಪ್ರಕಾರ 66% ಜನ ಹೌದು ಚೆನ್ನಾಗಿದೆ, ನಡೆನೂ ಚೆನ್ನಾಗಿದೆ, ಜಾರಿಗೆ ಬಂದಿದ್ದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. 27% ಜನ ನಡೆ ಚೆನ್ನಾಗಿದೆ ಆದ್ರೆ ಕೆಟ್ಟದಾಗಿ ಜಾರಿಗೆ ಬಂದಿದೆ ಅಂತಂದ್ರೆ ನಡೆನೂ ಕೆಟ್ಟದಾಗಿದೆ, ಜಾರಿನೂ ಕೆಟ್ಟದಾಗಿ ತಂದಿದ್ದಾರೆ ಅಂತ 4%, ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ 1.5% ಜನ ಹೇಳಿದ್ದಾರೆ. ಇನ್ನು ನೋಟು ರದ್ದು ನಿರ್ಧಾರದಿಂದ ತೊಂದರೆಯಾಗಿದ್ದು ಯಾರಿಗೆ? ಎಸ್, ಶ್ರೀಮಂತರಿಗೆ ಆಗಿದೆ ಅಂತ 44%, ಬಡವರಿಗೆ ಆಗಿದೆ ಅಂತ 35%, ಬಡವರು ಶ್ರೀಮಂತರಿಗೆ ಆಗಿದೆ ಅಂತ 16%, ಗೊತ್ತಿಲ್ಲ ಅಂತ 3%. ಬಡವರು ಮತ್ತು ಶ್ರೀಮಂತರು ಇದರಲ್ಲಿ ಒಂದ್ ರೀತಿ ಎಸ್, ಬಡವರಿಗೂ ತೊಂದರೆ ಆಗಿದೆ ಅಂತ 36% ಜನ ಹೇಳಿರೋದು ತುಂಬಾ ಇಂಪಾರ್ಟೆಂಟ್. ನೋಟು ರದ್ದು ಜಾರಿ ಬಗ್ಗೆ ನೀವೇನಂತೀರಾ? ಚೆನ್ನಾಗಿದೆ ಅಂತ 62%, ಓಕೆ ಅಂತ 24%, ಚೆನ್ನಾಗಿಲ್ಲ ಅಂತ 6%, ಕೆಟ್ಟದಾಗಿದೆ ಅಂತ 5%, ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ. ನಿಮ್ಮ ಮೇಲೆ ವೈಯಕ್ತಿಕವಾಗಿ ಹೇಗೆ ಪರಿಣಾಮ ಬೀರಿದೆ? ಸ್ವಲ್ಪ ಸಮಸ್ಯೆ, ಅದನ್ನ ಸಂಭಾಳಿಸಬಹುದು ಅಂತ 37% ಜನ ಹೇಳಿದ್ರೆ, ಯಾವುದೇ ಸಮಸ್ಯೆ ಆಗಿಲ್ಲ ಅಂತ 33%, ತೊಂದರೆ ಜಾಸ್ತಿ ಆದ್ರೂ ನಿಭಾಯಿಸಬಹುದು ಅಂತ 16%, ನಿಭಾಯಿಸೋಕೆ ಆಗದ ದುರಂತ 12% ಜನ ಹೇಳಿದ್ದಾರೆ. ಇನ್ನು ಯೋಜನೆ ಕೈ ಕೊಟ್ಟಿತಾ, ಇನ್ನು ಚೆನ್ನಾಗಿ ಮಾಡಬಹುದಿತ್ತ ಅಂದ್ರೆ ಹೌದು, ಇನ್ನು ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ 73% ಜನ ಹೇಳಿದ್ರೆ, ಇಲ್ಲ ಮಾಡಿದ್ದಾರೆ ಅಂತ 22%. ಈ ಪ್ರಯತ್ನಕ್ಕೆ ಇಷ್ಟೆಲ್ಲ ಶ್ರಮ ಪಡುವಷ್ಟು ಬೆಲೆ ಇದೆಯಾ? ಈಸ್ ಇಟ್ ವರ್ತ್ ಅಂತ ಕೇಳಿದ್ದಕ್ಕೆ ಹೌದು 84% ಜನ ಈ ಪ್ರಯತ್ನಕ್ಕೆ ಫಲ ಇದೆ, ಈ ಶ್ರಮಕ್ಕೆ ಬೆಲೆ ಇದೆ ಅಂತ ಹೇಳಿದ್ದಾರೆ. ಇನ್ನು ಒಂದ್ ವೇಳೆ ಮೋದಿ ಒತ್ತಡಕ್ಕೆ ಮಣಿದು ನೋಟು ನಿಷೇಧ ಹಿಂಪಡಿತಾರಾ ಅಂತ ಕೇಳಿದ್ದಕ್ಕೆ ಮೋದಿಗೆ ಸಿಕ್ಕ ಬೆಂಬಲ ಕುಸಿಯುತ್ತೆ ಅಂತ 61% ಜನ ಹೇಳಿದ್ದಾರೆ. ಈ ನಡೆಯಿಂದ ಏನಾದ್ರೂ ಮೋದಿ ಹಿಂದೆ ಸರಿದರೆ 61% ಜನ ಮೋದಿಯ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ತಾರೆ, ಈ ಬೆಂಬಲ ಕುಸಿಯುವ ಸಾಧ್ಯತೆ ಇದೆ ಅಂತ ಎಚ್ಚರಿಕೆಯನ್ನ ಅಲ್ಲಿ ಕೊಟ್ಟಿದ್ದಾರೆ. 17% ಜನ ಹೌದು ಬೆಂಬಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಯಾವ ಪರಿಣಾಮನೂ ಬೀರೋದಿಲ್ಲ ಅಂತ 10% ಜನ ಹೇಳಿದ್ದಾರೆ. ಮುಂಬರುವ ಚುನಾವಣೆಗಳಲ್ಲಿ ಇದು ಬಿಜೆಪಿಗೆ ನೆರವಾಗುತ್ತಾ ಅಂತ ಕೇಳಿದ್ದಕ್ಕೆ ಹೌದು ನೆರವಾಗುತ್ತೆ ಅಂತ 69.50% ಜನ ಹೇಳಿದ್ದಾರೆ. ಇನ್ನು 16% ಜನ ಇಲ್ಲ ಇದು ಪರಿಣಾಮ ಬೀರೋದಿಲ್ಲ, ನೆರವಾಗಲ್ಲ ಅಂತ ಹೇಳಿದ್ದಾರೆ. ನೋಟು ರದ್ದು ಯಾವ ಪಕ್ಷಕ್ಕೆ ತೊಂದರೆ ಆಗುತ್ತೆ, ಯಾವ ಪಕ್ಷಕ್ಕೆ ತೊಂದರೆ ಹೆಚ್ಚು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ, ನನಗೆ ಗೊತ್ತಿಲ್ಲ ಅಂತ 43% ಜನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಅಂತ 19% ಜನ ಹೇಳಿದ್ರೆ, ಇತರೆ ಪಕ್ಷಗಳಿಗೆ 10, ಬಿಜೆಪಿಗೂ ಎಫೆಕ್ಟ್ ಆಗುತ್ತೆ ಹೆಚ್ಚು ಅಂತ 10% ಜನ ಹೇಳಿದ್ರೆ, ಎಲ್ಲಾ ಪಕ್ಷಗಳಿಗೂ 8.5ರಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳಿದ್ದಾರೆ. ಎಸ್ ಶಂಕರ್ ಸರ್, ನೋಡಿ ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ. ಒಂದು 2-3 ಮಾತ್ರ ಗಮನಿಸಬೇಕಾಗಿದ್ದು ಅಂತ ನನಗೆ ಅನ್ನಿಸ್ತದೆ ಚರ್ಚೆ ದೃಷ್ಟಿಯಿಂದ. ಒಂದು ತೊಂದರೆ ಆಗಿರೋದು ಯಾರಿಗೆ ಅಂದ್ರೆ ಬಹುತೇಕ 44 ಶ್ರೀಮಂತರಿಗೆ, 36 ಬಡವರಿಗೆ ಅಂತ
ಹೆಚ್ಚು ಕಮ್ಮಿ ಬಡವರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿದೆ ಅಂತ ಒಪ್ಕೊಳ್ತಾರೆ. ಇನ್ನೊಂದು ಪ್ರಶ್ನೆಗೆ ಉತ್ತರ ಅಂತ ಹೇಳಂದ್ರೆ ಇದನ್ನ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತಾ? 73% ಜನ ಹೌದು ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತೇಳಿ. ಹಾಗೆ ಇವನ್ನೆಲ್ಲ ಕ್ರೋಢೀಕರಿಸಿ ನೋಡಿದಂತ ಸಂದರ್ಭದಲ್ಲಿ ಯಾರ ಮೇಲೆ ಎಫೆಕ್ಟ್ ಆಗ್ತದೆ ಅಂದ್ರೆ ಕಾಂಗ್ರೆಸ್ಗೂ ಎಫೆಕ್ಟ್ ಆಗ್ತದೆ, ಬಿಜೆಪಿಗೂ ಎಫೆಕ್ಟ್ ಎಲ್ಲ ಹೇಳಿದ್ದಾರೆ ಈ ಥರ. ಹಾಗೆ ಜನ ಇನ್ನೂ ಕೂಡ ಖಚಿತವಾದಂಥ ನಿರ್ಧಾರಕ್ಕೆ ಬಂದಿಲ್ಲ. ಇದನ್ನು ಸ್ವಾಗತಿಸ್ತಾ ಇನ್ನು ಪ್ರಿನ್ಸಿಪಲ್ ಇದನ್ನೆಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ. ಆದರೆ ಇದನ್ನು ಇನ್ನೂ ಕೂಡ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯತೆ ಇತ್ತು. ಹೇಗೆ ಅಂತೇಳಂದ್ರೆ 500 ನೋಟ್ನ ರೀಪ್ಲೇಸ್ ಮಾಡಿದ್ದಾರೆ, 100ನ ಕಂಟಿನ್ಯೂ ಮಾಡಿದ್ದಾರೆ. 500ನ ಹೆಚ್ಚಿನ ಸಂಖ್ಯೆಯಲ್ಲಿ 100ನ ಹೆಚ್ಚಿನ ಸಂಖ್ಯೆಯಲ್ಲಿ ಮುದ್ರಣ ಮಾಡಿದ್ರೆ ಈ ಪ್ರಶ್ನೆ ಬರ್ತದೆ. ತರದೇನೆ ಹೋಗಿದ್ರೆ ಏನಾಗ್ತಾ ಇರ್ಲಿಲ್ಲ, ಅನಾಹುತ ಏನಾಗ್ತಾ ಇರಲಿಲ್ಲ. ಹಾಗಾಗಿ ಇದು ದೇಶದ ದೀರ್ಘಕಾಲದ ಆರ್ಥಿಕ ಶಿಸ್ತಿನ ದೃಷ್ಟಿಯಿಂದ ಒಳ್ಳೆ ನಡೆನೆ. ಆದರೆ ಅದನ್ನ ಜಾರಿ ಮಾಡುವಂತ ಸಂದರ್ಭದಲ್ಲಿ ಸಾಮಾನ್ಯ ಜನರ ಸ್ವಲ್ಪ ಕಮ್ಮಿ ಮಾಡಬಹುದಾಗಿತ್ತು. ಜನ ಬೆಂಬಲ ಇದ್ದಷ್ಟು ಮೋದಿ ಅವರಿಗೆ ಒಂದು ಬೆಂಬಲ ಇದೆ, ಅದು ವಾಪಸ್ ತಗೊಳ್ಳೋ ಪ್ರಶ್ನೆನೇ ಇಲ್ಲ, ಅದು ಇರಬೇಕು. ಯಾಕಂದ್ರೆ ಇವತ್ತು ಭ್ರಷ್ಟಾಚಾರನ ಹೋಗಲಾಡಿಸಬೇಕಾದ್ರೆ ಒಳ್ಳೆ ಕ್ರಮ ತಗೊಂಡಿದ್ದಾರೆ. ಮೋದಿಗೆ ಬೆಂಬಲ ಇದೆ, ಅದು ನೀವು ಹೇಳಿದ್ರಲ್ಲ, ಇಡೀ ದೇಶ ಹೇಳ್ತಾ ಇದೆ. ಈ ಸಮೀಕ್ಷೆ ಪ್ರಕಾರ ಒಳ್ಳೇದಿದೆ ಅವರಿಗೆ. ಆಮೇಲೆ ಒಂದು ಮಾಡಬೇಕು, ಪ್ರತಿಯೊಂದು ಹಂತದಲ್ಲೂ ಇನ್ಮೇಲೆ ಆನ್ಲೈನ್ ಮೂಲಕನೇ ತಗೊಳ್ಳೋಂಗೆ ಮಾಡ್ಬೇಕು ಹಣಕಾಸು. ಇನ್ನೂ ಭ್ರಷ್ಟಾಚಾರ ಹೋಗುತ್ತಾವ. ಕಪ್ಪು ಹಣದ ಬಗ್ಗೆ, ಲಂಚದ ಬಗ್ಗೆ, ಆಮೇಲೆ ಕಪ್ಪು ಹಣ ಸಂಗ್ರಹ ಮಾಡಿಡೋದ್ರ ಬಗ್ಗೆ, ಆಮೇಲೆ ಆಸ್ತಿ ಮಾರಾಟ ಮಾಡಿದಾಗ ಹೆಚ್ಚುವರಿ ಲಾಭ ಉಳಿಸ್ಕೊಬೋದು, ಇಂಥ ಎಲ್ಲ ನಮ್ಮ ಕೆಲವು ರೂಢಿಗತ ಇವೇನಿದ್ವು, ಜಾಯಮಾನ ಏನಿತ್ತು, ಮರುಚಿಂತನೆ ಮಾಡೋದು ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅಷ್ಟರ ಮಟ್ಟಿಗೆ ಇದು ಬೇಕಾಗಿತ್ತು ಈ ಥರದ್ದೊಂದು. ಆಮೇಲೆ ಒಬ್ಬ ರಾಜಕೀಯ ನಾಯಕ ಈ ಥರ ಅಪಾಯಕಾರಿ ನಿರ್ಧಾರನೂ ಕೈಗೊಳ್ಳಬಲ್ಲ ದೇಶದ ಹಿತಾಸಕ್ತಿಯಿಂದ ಅಂತ ಒಂದು ಭಾವನೆ ಮಾಡಿ ಅನೇಕ ವರ್ಷಗಳಂತ. ಇದ್ರೆ ಎಲ್ಲರೂ ಬರೀ ಓಲೈಕೆ ಮಾಡೋದೆ, ಎಲ್ಲಾ ವರ್ಗದವ್ರು ಓಲೈಸೋದು ಆಗೋಗ್ಬಿಟ್ಟಿತ್ತು. ಅದ್ರ ಬಗ್ಗೆ ಮೊನ್ನೆ ಬಹಳ ಮನೋಜ್ಞವಾಗಿ ಮಾತಾಡಿದ್ದಾರೆ BL ಶಂಕರ್ ಅವರು ಮೂಡಿಬಿದ್ರೆ ಒಂದು ಸಮಾವೇಶದಲ್ಲಿ. ಜನರಿಗೆ ನೋವಾಗುತ್ತೆ, ಬವಣೆಗಳು ಜಾಸ್ತಿ ಆಗುತ್ತೆ, ಅದೆಲ್ಲ ಗೊತ್ತಿದ್ದು ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದನ್ನೇ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹುಲಿ ಸವಾರಿ ಮಾಡ್ತಾರೆ ಪ್ರಧಾನಿ ಅಂತ ಹೇಳಿದಾರಲ್ಲ, ಅಷ್ಟರ ಮಟ್ಟಿಗೆ ಸ್ವಾಗತಾರ್ಹವಾದ. ನನಗೆ ಇವಾಗಂತೂ ಇದು ಪ್ರಿಲಿಮಿನರಿ, ಹಂಗಾಗಿ 5 ಲಕ್ಷ ಜನದಿಂದ ನಾವು 121 ಕೋಟಿಯ ಸ್ಯಾಂಪಲ್ ಅಲ್ಲ. ಬಟ್ ಇದು ಒಟ್ಟು ಲೋಕಸಭಾ ಕ್ಷೇತ್ರಗಳ ಅರ್ಧದಷ್ಟು ಕವರ್ ಮಾಡಿದ್ದಾರೆ. ನಾನು ಹೇಳೋದು ಯಾಕಂದ್ರೆ ಕ್ವಶನ್ ಅಲ್ಲಿ ನಾವು ಗಮನಿಸಿದ್ರೆ ತುಂಬಾ ವ್ಯತಿರಿಕ್ತಗಳಿವೆ. ಇಲ್ಲ ಈ ಸಿ ವೋಟರ್ಸ್ ಅಲ್ಲಿ ಆಸ್ ಶಂಕರ್ ಸರ್ ಹೇಳಿದಾಗೆ ಅಭಿಪ್ರಾಯಗಳ ಭೇದನೂ ಇದೆ, ಇದರಲ್ಲಿ ವ್ಯಕ್ತವಾಗಿದೆ. ಅಲ್ಲ ಬಟ್ ಸ್ಟಿಲ್ ನನ್ನ ಇದನ್ನ ಹೇಳ್ಬಿಡ್ತೀನಿ. ಬಟ್ ಓವರ್ ಆಲ್ ಇದಕ್ಕೆ ಎಲ್ಲರಿಂದ ಬೆಂಬಲ ಇದೆ, ದಟ್ ಈಸ್ ಫಾರ್ ಟ್ರೂ. ಬಟ್ ಏನಂದ್ರೆ ಇದನ್ನ ಇನ್ನೂ ಹೋಮ್ ವರ್ಕ್ ಮಾಡಿದಿದ್ರೆ ಇಷ್ಟು ಬವಣೆ ಜನಸಾಮಾನ್ಯ ಅದು ಜನ ಹೇಳಿದ್ದಾರೆ 77% ಜನ. ಅಲ್ಲ ವೇಟ್ ಯಾಕೆ ಅಂದ್ರೆ ಈ ರಿಸ್ಕ್ ತೆಗೆದುಕೊಳ್ಳೋದ್ರಲ್ಲಿ ಬೆಲೆ ಇದೆ, ಇಟ್ಸ್ ವರ್ತ್ ಅಂತ ಹೇಳ್ತಾರೆ. ವರ್ತ್ ಯಾವಾಗಲೂ ಇರುತ್ತೆ. ಒಂದು ಬೇನಾಮಿ ಆಸ್ತಿಗಳ ವಿಚಾರದಲ್ಲಿ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅದನ್ನು ಕಾರ್ಯಗತ ಮಾಡಲೇಬೇಕು, ಸ್ವಾಗತ ಮಾಡ್ತೇನೆ. ಎರಡನೇದು ಎಲೆಕ್ಷನ್ ಅಲ್ಲಿ ಬರ್ತಕ್ಕಂತ ಕಪ್ಪು ಹಣ ತೆಗಿಲಿಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನು ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.